ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗು. ಇವತ್ತು ನಾವು ಪ್ಯಾರಿಸಲ್ಲಿದ್ದೀವಿ. ಇವತ್ತು ನಮಗೆ ಫಸ್ಟ್ ಡೇ ಇನ್ ಪ್ಯಾರಿಸ್. ಇವತ್ತು ನಾವು ಲೂರ್ ಮ್ಯೂಸಿಯಂ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ನಮ್ಮ ಹೋಟೆಲಿಂದ ಟ್ರೈನಲ್ಲಿ ಹೋಗ್ತಾ ಇರೋದು. ಈ ಟ್ರೈನ್ಗೆ ಟ್ರ್ಯಾಮ್ ಅಂತ ಕರೀತಾರೆ ನೋಡಿ ಇವರು. ನಾವೀಗ ಟ್ರ್ಯಾಮಿಂದ ಟ್ರೈನ್ಗೆ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಟಿಕೆಟ್ಸ್ ಇದು ನಾನು ನಿಮಗೆ ಹೇಗೆ ಸ್ಕ್ಯಾನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ನಮ್ಮ 3 days ಟ್ರಾವೆಲ್ ಪಾಸ್. ಸೊ ಈ ಟಿಕೆಟ್ಸ್ನ ನೀವು ಪ್ಯಾರಿಸಲ್ಲಿ ಇರೋ ಎಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಕೂಡ ಯೂಸ್ ಮಾಡ್ಬೋದು. ಸೊ ಫೈನಲಿ ನಾವು ಮ್ಯೂಸಿಯಂ ಹತ್ರ ರೀಚ್ ಆಗಿದ್ದೀವಿ. ಸೊ ನೋಡಿ, ಇದೇ ಮ್ಯೂಸಿಯಂ. ನೀವು ಮೊದಲೇ ಆನ್ಲೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂದರೆ ಇಲ್ಲಿ ಬಂದು ತಗೊಳ್ತೀವಿ ಅಂದರೆ ತುಂಬ ಕ್ರೌಡ್ ಇರುತ್ತೆ ಮತ್ತು ವೇಟಿಂಗ್ ಪೀರಿಯಡ್ ಕೂಡ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಈಸಿ ಆಗುತ್ತೆ ನಿಮಗೆ. ನಾವು ಮಾರ್ನಿಂಗ್ 10:30 ಟಿಕೆಟ್ ಬುಕ್ ಮಾಡ್ಕೊಂಡಿರೋದು. ಆದರೂ ನೋಡಿ ಜನ ಎಷ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಮೇಲೆಲ್ಲ ಫುಲ್ ಗ್ಲಾಸಲ್ಲೇ ಕವರ್ ಮಾಡಿದ್ದಾರೆ. ಫೈನಲಿ ಮ್ಯೂಸಿಯಂ ಒಳಗಡೆ ಬಂದ್ವಿ. ಸೊ ನಾವಿವತ್ತು ಮೊನಾಲಿಸಾ ಪೇಂಟಿಂಗ್ ನೋಡೋಕ್ಕೆ ಬಂದಿರೋದು. ಮೊನಾಲಿಸಾ ಒರಿಜಿನಲ್ ಪೇಂಟಿಂಗ್ ಇಲ್ಲೇ ಇರೋದು. ಈ ಪೇಂಟಿಂಗ್ನ ಲಿಯೋನಾರ್ಡೋ ಡಾ ವಿಂಚಿ ಅವರು 1503 ಇಂದ 1506 ವರೆಗೂ ಮಾಡಿರೋ ಆರ್ಟ್ ವರ್ಕ್ ಇದು. ಮೊನಾಲಿಸಾನ ಲಾ ಜಿಯೋಕಾಂಡಾ ಅಂತಲೂ ಕರೀತಾರೆ. ಈ ಪೇಂಟಿಂಗ್ ಏನಕ್ಕೆ ಫೇಮಸ್ ಅಂದರೆ 1911ರಲ್ಲಿ ಈ ಮ್ಯೂಸಿಯಮ್ಮಿಂದ ಕಳ್ತನ ಆಗಿತ್ತು. 2 years ಆದಮೇಲೆ ಮತ್ತೆ ಹುಡುಕಿ ವಾಪಸ್ ತಂದರು. ಅದಾದಮೇಲೆ ಈ ಪೇಂಟಿಂಗ್ ಇನ್ನೂ ಫೇಮಸ್ ಆಯಿತು. ನೋಡಿ, ಇದೇ ಆ ಪೇಂಟಿಂಗು. ಎಷ್ಟು ಸೆಕ್ಯೂರಿಟಿ, ಬುಲೆಟ್ ಪ್ರೂಫ್ ಗ್ಲಾಸಿಂದನೇ ಕವರ್ ಮಾಡಿದ್ದಾರೆ. ಫುಲ್ ಟೈಟ್ ಸೆಕ್ಯೂರಿಟಿ ಇದೆ ಈ ಪೇಂಟಿಂಗ್ಗೆ. ಹಾಗೆ ಇಲ್ಲಿ ಬಂದರೆ ಶಾಪ್ ಮಾಡ್ಬೋದು. ಮೊನಾಲಿಸಾ ಟೀ ಶರ್ಟ್ಸ್, ಕಪ್ಸ್, ಡೈರೀಸ್, ಇನ್ನೂ ಏನೇನೋ ಇದೆ. ನೀವು ಇಲ್ಲಿ ಬಂದು ಶಾಪ್ ಮಾಡ್ಬೋದು. ಹಾಗೆ ಬಂದರೆ ನಿಮಗೆ ಇಲ್ಲಿ ಒಂದು ಆರ್ಕಿಟೆಕ್ಚರ್ ಮ್ಯೂಸಿಯಂ ಇದೆ, ನೋಡ್ಬೋದು. ಆಮೇಲೆ ನಿಮಗೆ ಕೆಫೆ ಇದೆ ನೋಡಿ. ಇಲ್ಲಿ ಡೆಸರ್ಟ್ ಎಲ್ಲ ತುಂಬ ಫೇಮಸ್ಸು. ವೆರೈಟಿ ಆಫ್ ಬಿಸ್ಕೆಟ್ಸ್ ಇದೆ. ಆಮೇಲೆ ಮತ್ತೆ ಇಲ್ಲಿ ಮ್ಯಾಕ್ಸಿಮಾ ಅಂತ ಒಂದು ಚಾಕ್ಲೇಟ್ ಶಾಪ್ ಇದೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಫುಲ್ ರೆಡ್ ಕಲರಲ್ಲೇ ಮಾಡಿದ್ದಾರೆ. ಫುಲ್ ಅಟ್ರಾಕ್ಟಿವ್ ಆಗಿದೆ. ಸೊ ನೀವು ಇಲ್ಲಿ ಬಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ.